ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 1-11-2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಸಮಯದಲ್ಲಿ ನಿರಾಕಾರ ತಂದೆಯು ಸಾಕಾರದಲ್ಲಿ ಬಂದು ನಿಮ್ಮ ಶೃಂಗಾರ ಮಾಡುತ್ತಾರೆ, ಒಬ್ಬರೇ ಅಲ್ಲ. ಪ್ರಶ್ನೆ: ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಏಕೆ ಕುಳಿತುಕೊಳ್ಳುತ್ತೀರಿ? ಉತ್ತರ: ಏಕೆಂದರೆ ಈ ನೆನಪಿನ ಯಾತ್ರೆಯಿಂದಲೇ ನಮಗೆ ದೀರ್ಘಾಯಸ್ಸು ಸಿಗುತ್ತದೆ ಎಂದು ನಿಮಗೆ ತಿಳಿದಿದೆ. ನಾವು ನಿರೋಗಿಯಾಗುತ್ತೇವೆ. ನೆನಪಿನಿಂದಲೇ ನಮ್ಮ ಪಾಪ ಭಸ್ಮವಾಗುತ್ತದೆ. ನಾವು ಸತ್ಯ ಚಿನ್ನವಾಗುತ್ತೇವೆ. ಆತ್ಮದಲ್ಲಿರುವಂತಹ ರಜೋ ತಮೋವಿನ ತುಕ್ಕು ಬಿಟ್ಟು ಹೋಗುತ್ತದೆ. ಆತ್ಮವು ಕಂಚನವಾಗಿ ಬಿಡುತ್ತದೆ. ನೆನಪಿನಿಂದಲೇ ನೀವು ಪಾವನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ನಿಮ್ಮ ಶೃಂಗಾರವಾಗುತ್ತದೆ. ನೀವು ಬಹಳ ಧನವಂತರಾಗುತ್ತೀರಿ, ಶ್ರೀಮಂತರಾಗುತ್ತೀರಿ. ಈ ತಂದೆಯ ನೆನಪೇ ನಿಮ್ಮನ್ನು ಪದಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತದೆ. ಶಿವ ಭಗವಾನುವಾಚ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ, ನೀವು ಇಲ್ಲಿ ಕುಳಿತು ಏನು ಮಾಡುತ್ತೀರಿ? ನೀವು ಶಾಂತಿಯಲ್ಲಿ ಕುಳಿತಿಲ್ಲ, ಅರ್ಥಸಹಿತವಾಗಿ ಜ್ಞಾನಮಯ ಸ್ಥಿತಿಯಲ್ಲಿ ಕುಳಿತಿದ್ದೀರಾ? ಮಕ್ಕಳಿಗೆ ಈ ಜ್ಞಾನವಂತೂ ಇದೆ, ತಂದೆಯನ್ನು ನಾವೇಕೆ ನೆನಪು ಮಾಡುತ್ತೇವೆ ಎಂದು. ತಂದೆಯು ನಮಗೆ ದೀರ್ಘಾಯುಸ್ಸನ್ನು ಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪವು ನಾಶವಾಗುತ್ತದೆ. ನಾವು ಸತ್ಯ ಚಿನ್ನ ಸತೋಪ್ರಧಾನರಾಗಿ ಬಿಡುತ್ತೇವೆ. ನಿಮಗೆ ಎಷ್ಟೊಂದು ಶೃಂಗಾರವಾಗುತ್ತದೆ. ನಿಮ್ಮ ಆಯಸ್ಸು ದೀರ್ಘವಾಗುತ್ತದೆ. ಆತ್ಮವು ಚಿನ್ನವಾಗಿ ಬಿಡುತ್ತದೆ. ಈಗ ಆತ್ಮನಲ್ಲಿ ಕಲ್ಮಶವಿದೆ. ನೆನಪಿನಿಂದ ಆ ಎಲ್ಲ ಕಲಬೆರಕೆಯು ರಜೋ ತಮೋ ಪ್ರಧಾನದಿಂದ ಬಿಡುಗಡೆಯಾಗುತ್ತದೆ. ನಿಮಗೆ ಇಷ್ಟೊಂದು ಲಾಭವಾಗುತ್ತದೆ, ಮತ್ತೆ ದೀರ್ಘಾಯಸ್ಸು ಆಗಿಬಿಡುತ್ತದೆ. ನೀವು ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ ಮತ್ತು ಶ್ರೀಮಂತರಾಗುತ್ತೀರಿ. ನೀವು ಪದಮಾಪದಂ ಭಾಗ್ಯಶಾಲಿಗಳಾಗಿ ಬಿಡುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಇದನ್ನು ಯಾವ ದೇಹಧಾರಿ ಹೇಳುತ್ತಿಲ್ಲ. ತಂದೆಗಂತೂ ಶರೀರವಿಲ್ಲ. ನೀವೆಲ್ಲ ಆತ್ಮಗಳು ನಿರಾಕಾರಿಯಾದವರು. ನಂತರ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದೀರಿ. ಈಗ ಮತ್ತೆ ಚಿನ್ನದ ಸಮಾನರಾಗಬೇಕು. ಈಗ ನೀವು ಪವಿತ್ರರಾಗುತ್ತಿದ್ದೀರಿ. ಗಂಗಾ ಸ್ನಾನವಂತೂ ಜನ್ಮ ಜನ್ಮಾಂತರ ಮಾಡುತ್ತಿದ್ದೀರಿ. ಈ ಸ್ನಾನದಿಂದ ಪಾವನರಾಗುತ್ತೇವೆಂದು ತಿಳಿದಿದ್ದೀರಿ. ಆದರೆ ಪಾವನರಾಗುವ ಬದಲಾಗಿ ಇನ್ನೂ ಪತಿತರಾಗಿ ಇನ್ನೂ ನಷ್ಟದಲ್ಲಿ ಬಂದು ತಲುಪಿದ್ದೀರಿ. ಏಕೆಂದರೆ ಇದಾಗಿದೆ ಅಸತ್ಯ ಮಾಯೆ. ಸುಳ್ಳು ಹೇಳುವಂತಹ ಸಂಸ್ಕಾರವು ಎಲ್ಲರಲ್ಲಿಯೂ ಇದೆ. ತಂದೆಯು ಹೇಳುತ್ತಾರೆ, ನಾನು ನಿಮ್ಮನ್ನು ಪಾವನ ಮಾಡಿ ಹೋಗುತ್ತೇನೆ. ನಂತರ ನಿಮ್ಮನ್ನು ಪತಿತರನ್ನಾಗಿ ಯಾರು ಮಾಡುತ್ತಾರೆ? ಈಗ ನೀವು ಅನುಭವ ಮಾಡುತ್ತೀರಿ. ಎಷ್ಟೊಂದು ಗಂಗಾ ಸ್ನಾನ ಮಾಡುತ್ತಾ ಬಂದಿರಿ, ಆದರೂ ಪಾವನರಾಗಲೇ ಇಲ್ಲ. ಪಾವನರಾದರೆ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗುತ್ತದೆ. ಶಾಂತಿಧಾಮ ಹಾಗೂ ಸುಖಧಾಮವು ಪಾವನಧಾಮಗಳಾಗಿವೆ. ಇದು ರಾವಣನ ಪ್ರಪಂಚವಾಗಿದೆ. ಇದನ್ನು ದುಃಖಧಾಮವೆಂದು ಕರೆಯಲಾಗುವುದು. ಇದು ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದನ್ನು ತಿಳಿದುಕೊಳ್ಳಲು ಯಾವುದೇ ಕಷ್ಟವಿಲ್ಲ. ಅನ್ಯರಿಗೆ ಹೇಳಲು ಕಷ್ಟವಾಗುವುದಿಲ್ಲ. ಯಾರಾದರೂ ಸಿಕ್ಕರೆ ಕೇವಲ ಇಷ್ಟನ್ನೇ ಹೇಳಿ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಆತ್ಮಗಳ ತಂದೆಯು ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ. ಪ್ರತಿಯೊಬ್ಬರ ಶರೀರದ ತಂದೆ ಬೇರೆ ಬೇರೆಯಾಗಿದ್ದಾರೆ. ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ.
ಎಷ್ಟೊಂದು ಚೆನ್ನಾಗಿ ಹಿಂದಿಯಲ್ಲಿಯೇ ತಿಳಿಸಿಕೊಡುತ್ತಾರೆ. ಹಿಂದಿ ಭಾಷೆಯು ಮುಖ್ಯವಾದುದಾಗಿದೆ. ಈ ದೇವಿ ದೇವತೆಗಳಿಗೆ ನೀವು ಪದಮಾಪದಂ ಭಾಗ್ಯಶಾಲಿಗಳು ಎಂದು ಹೇಳುತ್ತೀರಲ್ಲವೇ? ಇವರು ಎಷ್ಟು ಭಾಗ್ಯಶಾಲಿಗಳು! ಇವರು ಹೇಗೆ ಸ್ವರ್ಗದ ಮಾಲೀಕರಾದರು ಎಂದು ಯಾರಿಗೂ ಗೊತ್ತಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ಈ ಸಹಜ ಯೋಗದ ಮೂಲಕ ಈ ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಹೀಗೆ ಆಗುತ್ತೀರಿ. ಈಗ ಇದು ಹಳೆಯ ಹಾಗೂ ಹೊಸ ಪ್ರಪಂಚದ ಸಂಗಮ ಯುಗವಾಗಿದೆ. ನಂತರ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ, 2 ಅಕ್ಷರವನ್ನು ಅರ್ಥಸಹಿತವಾಗಿ ನೆನಪು ಮಾಡಿ, ಮನ್ಮನಾಭವ ಎಂದು ಗೀತೆಯಲ್ಲಿ ಇದೆ. ಅಕ್ಷರವನ್ನೇನೋ ಓದುತ್ತಾರೆ, ಆದರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ, ನನ್ನನ್ನು ನೆನಪು ಮಾಡಿ. ಹೀಗೆ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ತಂದೆಯು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೊರಟು ಹೋಗುತ್ತೀರಿ. ಮೊಟ್ಟ ಮೊದಲು ನೀವು ಸತೋಪ್ರಧಾನರಾಗಿದ್ದವರು, ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ತಮೋಪ್ರಧಾನರಾಗಿದ್ದೀರಿ. 84 ಜನ್ಮಗಳ ನಂತರ ಈಗ ನೀವು ಹೊಸ ಪ್ರಪಂಚದಲ್ಲಿ ದೇವತೆಗಳಾಗುತ್ತೀರಿ. ರಚಯಿತ ಹಾಗೂ ರಚನೆ ಎರಡನ್ನೂ ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಈಗ ನೀವು ಆಸ್ತಿಕರಾಗಿ ಬಿಟ್ಟಿದ್ದೀರಿ. ಮೊದಲು ನೀವು ಜನ್ಮ ಜನ್ಮಾಂತರ ನಾಸ್ತಿಕರಾಗಿದ್ರಿ. ತಂದೆಯು ತಿಳಿಸುವಂತಹ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಎಲ್ಲಿಗೇ ಬೇಕಾದರೂ ಹೋಗಿ, ಆದರೆ ಈ ಮಾತುಗಳನ್ನು ಯಾರೂ ಹೇಳುವುದಿಲ್ಲ. ಈಗ ಇಬ್ಬರು ತಂದೆಯರು, ಅಂದರೆ ಬ್ರಹ್ಮ ಬಾಬಾ ಮತ್ತು ಶಿವಬಾಬಾ, ನಿಮ್ಮ ಶೃಂಗಾರ ಮಾಡುತ್ತಿದ್ದಾರೆ. ಮೊದಲು ತಂದೆಯೊಬ್ಬರೇ ಶರೀರವಿಲ್ಲದೆ ಇದ್ದರು. ಮೇಲೆ ಅಂದರೆ ಪರಮಧಾಮದಲ್ಲಿ ಕುಳಿತು ನಿಮ್ಮ ಶೃಂಗಾರ ಮಾಡಲು ಸಾಧ್ಯವಿಲ್ಲ. ಹೇಳುತ್ತಾರಲ್ಲವೇ, 1ರ ಪಕ್ಕ 2 ಸೇರಿಸಿದಾಗ 12 ಆಗುತ್ತದೆ ಎಂದು. ಇಲ್ಲಿ ಪ್ರೇರಣೆ ಅಥವಾ ಶಕ್ತಿಯ ಮಾತಿಲ್ಲ. ಪ್ರೇರಣೆಯ ಮೂಲಕ ಮಿಲನ ಮಾಡಲು ಆಗುವುದಿಲ್ಲ. ನಿರಾಕಾರನು ಯಾವಾಗ ಸಾಕಾರ ಶರೀರವನ್ನು ಪಡೆದಾಗ ನಿಮ್ಮ ಶೃಂಗಾರ ಮಾಡುತ್ತಾರೆ. ತಂದೆಯು ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದು ಸಹ ತಿಳಿಯುತ್ತಾರೆ. ನಾಟಕದ ಯೋಜನೆಯ ಅನುಸಾರವಾಗಿ ತಂದೆಯು ಬಂಧಿಸಲ್ಪಟ್ಟಿದ್ದಾರೆ. ಅವರಿಗೆ ಈ ಕರ್ತವ್ಯವು ದೊರಕಿದೆ. ಮಕ್ಕಳಿಗಾಗಿ ಪ್ರತಿ 5000 ವರ್ಷಗಳಿಗೊಮ್ಮೆ ಬರುತ್ತಾರೆ. ಈ ಯೋಗ ಬಲದಿಂದ ನೀವು ಎಷ್ಟೊಂದು ಚಿನ್ನದ ಸಮಾನ ಆಗುತ್ತೀರಿ. ಆತ್ಮ ಹಾಗೂ ಶರೀರ ಎರಡೂ ಚಿನ್ನವಾಗುತ್ತದೆ. ನಂತರ ಅಪವಿತ್ರರಾಗುತ್ತೀರಿ. ಈಗ ನಿಮಗೆ ಈ ಪುರುಷಾರ್ಥದಿಂದ ಶೃಂಗರಿಸಲ್ಪಟ್ಟವರಾಗುತ್ತೇವೆ ಎಂಬ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಿ. ಅಲ್ಲಿ ಅಪವಿತ್ರ ದೃಷ್ಟಿ ಇರುವುದಿಲ್ಲ. ಆದರೂ ಎಲ್ಲ ಅಂಗಾಂಗಗಳು ಮುಚ್ಚಲ್ಪಟ್ಟಿರುತ್ತವೆ. ಇಲ್ಲಿ ನೋಡಿ, ಈ ಅಪವಿತ್ರ ಮಾತುಗಳನ್ನು ಈ ರಾವಣ ರಾಜ್ಯದಲ್ಲಿ ಕಲಿಯುತ್ತಾರೆ. ಈ ಲಕ್ಷ್ಮೀನಾರಾಯಣರನ್ನು ನೋಡಿ, ಅವರ ವಸ್ತ್ರ ಮೊದಲಾದವುಗಳು ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ. ಅವರಿಗೆ ದೇಹಾಭಿಮಾನಿಗಳೆಂದು ಹೇಳಲಾಗುವುದಿಲ್ಲ. ಅವರಿಗೆ ಪ್ರಾಕೃತಿಕವಾದ ಸೌಂದರ್ಯವಿದೆ. ಲಕ್ಷ್ಮೀನಾರಾಯಣರು ಆತ್ಮ ಅಭಿಮಾನಿಯಾಗಿರುತ್ತಾರೆ. ಕಲಿಯುಗದ ಮನುಷ್ಯರು ದೇಹಾಭಿಮಾನಿಯಾಗಿರುತ್ತಾರೆ. ತಂದೆಯು ನಿಮ್ಮನ್ನು ಇಂತಹ ಪ್ರಾಕೃತಿಕ ಸೌಂದರ್ಯವುಳ್ಳವಂತವರನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಂತೂ ಸತ್ಯ ಆಭರಣವನ್ನು ಯಾರೂ ತೊಡುವುದಿಲ್ಲ. ಒಂದು ವೇಳೆ ತೊಟ್ಟುಕೊಂಡರೆ ಲೂಟಿ ಮಾಡಿಬಿಡುತ್ತಾರೆ. ಅಲ್ಲಂತೂ ಈ ಮಾತುಗಳಿರುವುದಿಲ್ಲ. ಇಂತಹ ತಂದೆಯು ನಿಮಗೆ ಸಿಕ್ಕಿದ್ದಾರೆ. ಇವರ ವಿನಃ ನೀವು ಅಂತಹ ದೇವತೆಗಳಾಗಲು ಸಾಧ್ಯವಿಲ್ಲ. ಕೆಲವರು ನಾವು ನೇರವಾಗಿ ಶಿವತಂದೆಯಿಂದ ಪಡೆಯುತ್ತೇವೆಂದು ಹೇಳುತ್ತಾರೆ. ಆದರೆ ಹೇಗೆ ಪಡೆದುಕೊಳ್ಳುತ್ತಾರೆ? ಒಂದು ವೇಳೆ ಸೀದಾ ಪ್ರಯತ್ನಪಟ್ಟು ನೋಡಿ, ಸಿಗುತ್ತದೆಯೇ? ಈ ರೀತಿ ಬಹಳಷ್ಟು ಮಂದಿ ಹೇಳುತ್ತಾರೆ, ನಾವು ಶಿವತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ, ಬ್ರಹ್ಮನನ್ನು ಕೇಳುವ ಅವಶ್ಯಕತೆ ಏನು ಎಂದು. ಶಿವತಂದೆಯು ಪ್ರೇರಣೆಯಿಂದ ಸ್ವಲ್ಪ ಕೊಟ್ಟು ಬಿಡುತ್ತಾರೆಂದು. ಒಳ್ಳೊಳ್ಳೆಯ ಹಳೆಯ ಮಕ್ಕಳೂ ಸಹ ಈ ರೀತಿ ಮಾಯೆಗೆ ವಶರಾಗಿ ಬಿಡುತ್ತಾರೆ. ಒಬ್ಬನನ್ನೇ ಒಪ್ಪಿಕೊಳ್ಳುತ್ತಾರೆ, ಆದರೆ ಒಬ್ಬರು ಏನು ಮಾಡಲು ಸಾಧ್ಯ? ತಂದೆಯು ಹೇಳುತ್ತಾರೆ, ನಾನೊಬ್ಬನೇ ಹೇಗೆ ಬರಲಿ?
ಬಾಯಿ ಇಲ್ಲದೆ ಹೇಗೆ ಮಾತನಾಡಲಿ? ಮುಖದ ಗಾಯನವಿದೆಯಲ್ಲವೇ? ಗೋಮುಖದಿಂದ ಅಮೃತವನ್ನು ತೆಗೆದುಕೊಳ್ಳಲು ಎಷ್ಟೊಂದು ಕಷ್ಟಪಡುತ್ತಾರೆ. ನಂತರ ಶ್ರೀನಾಥಕ್ಕೆ ಹೋಗಿ ದರ್ಶನ ಮಾಡುತ್ತಾರೆ. ಆದರೆ ಅವರ ದರ್ಶನ ಮಾಡುವುದರಿಂದ ಏನಾಗುತ್ತದೆ? ಅದನ್ನು ಭೂತಪೂಜೆ ಎಂದು ಕರೆಯಲಾಗುವುದು. ಮೂರ್ತಿಯಲ್ಲಿ ಆತ್ಮವು ಇಲ್ಲವೇ ಇಲ್ಲ. ಬಾಕಿ ಪಂಚತತ್ವಗಳ ಗೊಂಬೆಯನ್ನು ಮಾಡಲ್ಪಟ್ಟಿರುತ್ತದೆ. ಅರ್ಥಾತ್ ಮಾಯೆಯನ್ನು ನೆನಪು ಮಾಡಿದಂತಾಯಿತಲ್ಲವೇ? ಪಂಚತತ್ವಗಳು ಪ್ರಕೃತಿಯಲ್ಲವೇ? ಅದನ್ನು ನೆನಪು ಮಾಡಿದರೆ ಏನಾಗುತ್ತದೆ? ಪ್ರಕೃತಿಯ ಆಧಾರವಂತೂ ಎಲ್ಲರಿಗೂ ಇದೆ. ಆದರೆ ಅಲ್ಲಿ ಸತೋಪ್ರಧಾನ ಪ್ರಕೃತಿ ಇದೆ, ಇಲ್ಲಿ ತಮೋಪ್ರಧಾನ ಪ್ರಕೃತಿ ಇದೆ. ತಂದೆಗೆ ಸತೋಪ್ರಧಾನ ಪ್ರಕೃತಿಯನ್ನು ಎಂದಿಗೂ ತೆಗೆದುಕೊಳ್ಳಬೇಕಾಗುವುದಿಲ್ಲ. ಇಲ್ಲಂತೂ ಸತೋಪ್ರಧಾನತೆ ಪ್ರಕೃತಿಯು ಸಿಗಲು ಸಾಧ್ಯವಿಲ್ಲ. ಇಲ್ಲಿರುವಂತಹ ಸಾಧು ಸಂತರ ಉದ್ಧಾರವನ್ನು ನಾನೇ ಮಾಡಬೇಕಾಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ನಾನು ನಿವೃತ್ತಿ ಮಾರ್ಗದಲ್ಲಿ ಬರುವುದೇ ಇಲ್ಲ. ಇದು ಪ್ರವೃತ್ತಿ ಮಾರ್ಗವಾಗಿದೆ. ಪವಿತ್ರರಾಗಿ ಎಂದು ಎಲ್ಲರಿಗೂ ಹೇಳುತ್ತೇನೆ. ಅಲ್ಲಂತೂ ನಾಮ ರೂಪ ಎಲ್ಲವೂ ಪರಿವರ್ತನೆಯಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೋಡಿ, ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ. ಒಬ್ಬರ ಜೀವನಕ್ಕೂ ಮತ್ತೊಬ್ಬರ ಜೀವನಕ್ಕೂ ಸಂಬಂಧವೇ ಇಲ್ಲ. ಇಷ್ಟೊಂದು ಕೋಟ್ಯಾಂತರ ಮಂದಿ ಇದ್ದಾರೆ. ಎಲ್ಲರ ಜೀವನ ಬೇರೆ ಬೇರೆಯಾಗಿದೆ. ಯಾರು ಎಷ್ಟೇ ಮಾಡಲಿ, ಆದರೆ ಒಬ್ಬರ ಜೀವನಕ್ಕೂ ಮತ್ತೊಬ್ಬರ ಜೀವನಕ್ಕೂ ಹೋಲಿಕೆ ಇಲ್ಲ. ಇದನ್ನೇ ಈಶ್ವರನ ಅದ್ಭುತ ಎಂದು ಕರೆಯಲಾಗುವುದು. ಸ್ವರ್ಗವನ್ನು ಅದ್ಭುತ ಎಂದು ಹೇಳುತ್ತಾರೆ. ಎಷ್ಟೊಂದು ಶೋಭನೀಯವಾಗಿರುತ್ತದೆ. 7 ಅದ್ಭುತಗಳು ಮಾಯೆಯದ್ದಾಗಿದೆ. ಒಂದು ಅದ್ಭುತ ತಂದೆಯದಾಗಿದೆ. ಆ 7 ಅದ್ಭುತಗಳನ್ನು ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟು ಈ ಒಂದು ಅದ್ಭುತವನ್ನು, ಅಂದರೆ ತಂದೆ ಸ್ಥಾಪನೆ ಮಾಡುವಂತಹ ಸತ್ಯಯುಗವನ್ನು ಒಂದು ಕಡೆ ಇಡಿ. ಆಗ ತಂದೆಯ ಅದ್ಭುತವೇ ಭಾರಿಯಾಗುತ್ತದೆ. ಒಂದು ಕಡೆ ಜ್ಞಾನ, ಮತ್ತೊಂದು ಕಡೆ ಭಕ್ತಿಯನ್ನಿಟ್ಟಾಗ ಜ್ಞಾನದ ಕಡೆಯೇ ಬಹಳ ಭಾರವಾಗುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಭಕ್ತಿಯನ್ನು ಕಲಿಸುವಂಥವರಂತೂ ಅನೇಕರಿದ್ದಾರೆ. ಜ್ಞಾನ ಕೊಡುವಂಥವರು ಒಬ್ಬರೇ ಶಿವತಂದೆ ಆಗಿದ್ದಾರೆ. ಆದ್ದರಿಂದ ತಂದೆಯು ಕುಳಿತು ಓದಿಸುತ್ತಾರೆ, ಶೃಂಗಾರ ಮಾಡುತ್ತಾರೆ. ಪವಿತ್ರರಾಗಿ ಎಂದು ತಂದೆಯು ತಿಳಿಸುತ್ತಾರೆ. ಆದರೆ ಅವರು ಹೇಳುತ್ತಾರೆ, ಇಲ್ಲ, ನಾವು ಅಪವಿತ್ರರಾಗುತ್ತೇವೆ ಎಂದು. ಒಂದು ಕಡೆ ಶಿವತಂದೆ ಹೇಳುತ್ತಾರೆ ಪವಿತ್ರರಾಗಿ ಎಂದು, ಆದರೆ ಅವರು ನಾವು ಅಪವಿತ್ರರಾಗುತ್ತೇವೆ ಎಂದು ಹೇಳುತ್ತಾರೆ. ಆದುದರಿಂದ ಗರುಡ ಪುರಾಣದಲ್ಲಿ ವಿಷಯ ವೈತರಣಿ ನದಿಯನ್ನು ತೋರಿಸುತ್ತಾರೆ. ಚೇಳು, ಮಂಡರಗಪ್ಪೆ, ಹಾವು ಮೊದಲಾದವುಗಳು ಪರಸ್ಪರ ಒಂದನ್ನೊಂದು ಕಚ್ಚುತ್ತಿರುತ್ತವೆ. ತಂದೆ ಹೇಳುತ್ತಾರೆ, ನೀವು ಎಷ್ಟೊಂದು ನಿರ್ಧನಿಕರಾಗಿ ಬಿಡುತ್ತೀರಿ. ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ, ಹೊರಗಡೆ ಅನ್ಯರಿಗೆ ಹೀಗೆ ಸೀದಾ ಹೇಳಿದಾಗ ಕೋಪಗೊಳ್ಳುತ್ತಾರೆ. ಬಹಳ ಯುಕ್ತಿಯಿಂದ ತಿಳಿಸಿಕೊಡಬೇಕಾಗುವುದು. ಕೆಲವು ಮಕ್ಕಳಲ್ಲಿ ಹೇಗೆ ಮಾತನಾಡಬೇಕು ಎಂದು ಬುದ್ಧಿ ಇರುವುದಿಲ್ಲ. ಚಿಕ್ಕ ಮಕ್ಕಳು ಮುಗ್ಧರಾಗಿರುವ ಕಾರಣ ಅವರಿಗೆ ಮಹಾತ್ಮರು ಎಂದು ಕರೆಯಲಾಗುವುದು. ಕೃಷ್ಣ ಮಹಾತ್ಮನಲ್ಲಿ ಮಹಾತ್ಮರು ಎಂದು ಹೇಳಿಕೊಳ್ಳುವ ನಿವೃತ್ತಿ ಮಾರ್ಗದ ಸನ್ಯಾಸಿಗಳಲ್ಲಿ ಅದು ಪ್ರವೃತ್ತಿ ಮಾರ್ಗವಾಗಿದೆ. ಅಲ್ಲಿ ಭ್ರಷ್ಟಾಚಾರದಿಂದ ಎಂದಿಗೂ ಜನ್ಮವಾಗುವುದಿಲ್ಲ. ಅದನ್ನು ಶ್ರೇಷ್ಠಾಚಾರಿ ಎಂದು ಕರೆಯಲಾಗುವುದು. ಈಗ ನೀವು ಶ್ರೇಷ್ಠಾಚಾರಿಗಳಾಗುತ್ತಿದ್ದೀರಿ. ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ಬಾಪ್ ದಾದಾ ಇಬ್ಬರೂ ಜೊತೆಯಲ್ಲಿದ್ದಾರೆ ಅಂದಾಗ ಉತ್ತಮವಾದ ಶೃಂಗಾರವನ್ನು ಅಗತ್ಯವಾಗಿ ಮಾಡುತ್ತಾರೆ. ಯಾರು ಮಕ್ಕಳಿಗೆ ಈ ರೀತಿ ಶೃಂಗಾರ ಮಾಡಿದ್ದಾರೆಯೋ ಅವರನ್ನು ಮಿಲನ ಮಾಡಬೇಕೆಂದು ಮನಸ್ಸಾಗುತ್ತದೆಯಲ್ಲವೇ? ಆದುದರಿಂದ ನೀವಿಲ್ಲಿಗೆ ರಿಫ್ರೆಶ್ ಆಗಲು ಬರುತ್ತೀರಿ. ತಂದೆಯ ಬಳಿಗೆ ಬರಲು ಮನಸ್ಸಿಗೆ ಆಕರ್ಷಣೆಯಾಗುತ್ತಿರುತ್ತದೆ. ಯಾರಿಗೆ ನಿಶ್ಚಯವಿರುತ್ತದೆಯೋ ಅವರು, ನೀವು ಹೊಡೆಯಿರಿ ಅಥವಾ ಏನೇ ಮಾಡಿ, ನಿಮ್ಮ ಜೊತೆಯನ್ನು ನಾವು ಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಕೆಲವರಂತೂ ಕಾರಣ ಇಲ್ಲದೇನೆ ಬಿಟ್ಟು ಹೋಗುತ್ತಾರೆ. ಇದು ಸಹ ನಾಟಕದಲ್ಲಿ ಆಟವು ಮಾಡಲ್ಪಟ್ಟಿದೆ. ತಂದೆಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ. ತಂದೆಯು ತಿಳಿದಿದ್ದಾರೆ, ಇದು ರಾವಣನ ವಂಶವಾಗಿದೆ. ಕಲ್ಪಕಲ್ಪವೂ ಹೀಗೆಯೇ ಆಗುತ್ತದೆ.
ಕೆಲವರು ನಂತರ ಮರಳಿ ಬಂದು ಬಿಡುತ್ತಾರೆ. ತಂದೆ ತಿಳಿಸುತ್ತಾರೆ, ಕೈ ಬಿಡುವುದರಿಂದ ಪದವಿಯು ಕಡಿಮೆಯಾಗುತ್ತದೆ. ಸಮ್ಮುಖದಲ್ಲಿ ಬಂದು ನಾವು ಇಂತಹ ತಂದೆಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಆದರೆ ಮಾಯಾ ರಾವಣನೇನು ಕಡಿಮೆ ಇಲ್ಲ. ತಕ್ಷಣ ತನ್ನ ಕಡೆ ಸೆಳೆದು ಬಿಡುತ್ತಾನೆ. ನಂತರ ಅವರು ತಂದೆಯ ಸಮ್ಮುಖದಲ್ಲಿ ಬಂದಾಗ ತಿಳಿಸಿಕೊಡಲಾಗುತ್ತದೆ. ತಂದೆಯೇನೂ ಕೊಳಲನ್ನು ಹಿಡಿದು ತಿಳಿಸಿಕೊಡುವುದಿಲ್ಲ. ತಂದೆಯಂತೂ ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ. ನಿಮ್ಮನ್ನು ಮಾಯಾ ಮೊಸಳೆ ತಿಂದುಬಿಡುತ್ತದೆ. ಒಳ್ಳೆಯದಾಯಿತು, ತಪ್ಪಿಸಿಕೊಂಡು ಬಂದು ಬಿಟ್ಟಿರಲ್ಲವೇ. ಮಾಯೆಯ ಗುರಿ ನಾಟಿದ್ದರೆ ಪದವಿಯು ಕಡಿಮೆಯಾಗುತ್ತದೆ. ಸದಾ ಯಾರು ಏಕರಸವಾಗಿರುತ್ತಾರೆಯೋ ಅವರು ಎಂದಿಗೂ ದೂರವಾಗುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ. ಇಲ್ಲಿಂದ ತಂದೆಯನ್ನು ಬಿಟ್ಟು ಸತ್ತು ಮಾಯಾ ರಾವಣನವರಾದರೆ ಅವರನ್ನು ಮಾಯೆಯು ಇನ್ನೂ ಹೆಚ್ಚಾಗಿ ತಿಂದುಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮಗೆ ಎಷ್ಟೊಂದು ಶೃಂಗಾರ ಮಾಡುತ್ತೇನೆ, ಉತ್ತಮರಾಗಿ ನಡೆದುಕೊಳ್ಳಿ ಎಂದು ತಿಳಿಸಿಕೊಡಲಾಗುತ್ತದೆ. ಯಾರಿಗೂ ದುಃಖವನ್ನು ಕೊಡಬೇಡಿ. ರಕ್ತದಿಂದಲೂ ಬರೆದುಕೊಡುತ್ತಾರೆ. ನಂತರ ಹೇಗಿದ್ದರೋ ಹಾಗೆಯೇ ಆಗಿಬಿಡುತ್ತಾರೆ. ಮಾಯೆಯು ಬಹಳ ಭಯಂಕರವಾಗಿದೆ. ಕಿವಿ ಮೂಗನ್ನು ಹಿಡಿದುಕೊಂಡು ಬಹಳ ಚಡಿಪಡಿಸುವಂತೆ ಮಾಡುತ್ತದೆ. ಈಗ ನಿಮಗೆ ಜ್ಞಾನದ ಮೂರನೆಯ ಕಣ್ಣನ್ನು ಕೊಡುತ್ತಿರುವಾಗ ಅಪವಿತ್ರ ದೃಷ್ಟಿ ಎಂದಿಗೂ ಬರಬಾರದಾಗಿದೆ. ವಿಶ್ವದ ಮಾಲೀಕರಾಗಬೇಕೆಂದರೆ ಸ್ವಲ್ಪವಾದರೂ ಕಷ್ಟಪಡಬೇಕಲ್ಲವೇ. ಈಗ ಆತ್ಮ ಮತ್ತು ಶರೀರ ಎರಡೂ ತಮೋಪ್ರಧಾನವಾಗಿದೆ, ಕಲಬೆರಕೆಯಾಗಿಬಿಟ್ಟಿದೆ. ಈ ಕಲಬೆರಕೆಯು ಭಸ್ಮವಾಗಲು ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆಯು ತಿಳಿಸುತ್ತಾರೆ. ಶಿವತಂದೆಯನ್ನು ನೆನಪು ಮಾಡುವುದಿಲ್ಲವೆಂದರೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನೆನಪು ಮಾಡಲಿಲ್ಲವೆಂದರೆ ಮಾಯೆಯ ಭೂತವು ನಿಮ್ಮನ್ನು ನುಂಗಿಬಿಡುತ್ತದೆ. ಈ ರಾವಣ ರಾಜ್ಯದಲ್ಲಿ ನೀವು ಎಷ್ಟೊಂದು ಅಪವಿತ್ರರಾಗಿ ಬಿಟ್ಟಿದ್ದೀರಿ. ಇಲ್ಲಿ ವಿಕಾರದಿಂದ ಜನ್ಮವಾಗದವರು ಒಬ್ಬರೂ ಇಲ್ಲ. ಅಲ್ಲಿ ಈ ವಿಕಾರದ ಹೆಸರೂ ಇರುವುದಿಲ್ಲ, ರಾವಣನೂ ಇರುವುದಿಲ್ಲ. ದ್ವಾಪರಯುಗದಿಂದ ರಾವಣ ರಾಜ್ಯವು ಬರುತ್ತದೆ. ಒಬ್ಬ ತಂದೆಯೇ ಪಾವನ ಮಾಡುವವರಾಗಿದ್ದಾರೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಈ ಒಂದು ಜನ್ಮದಲ್ಲಿಯೇ ಪವಿತ್ರರಾಗಬೇಕು. ನಂತರ ವಿಕಾರದ ಮಾತಿರುವುದಿಲ್ಲ. ಅದು ಅಂದರೆ ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಇವರು ಪವಿತ್ರ ದೇವಿ ದೇವತೆಗಳಾಗಿದ್ದಂಥವರು ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗಡೆ ಬಂದಿದ್ದಾರೆ. ಈಗ ಪತಿತರಾಗಿರುವ ಕಾರಣ ನಮ್ಮನ್ನು ಈ ಪತಿತ ಪ್ರಪಂಚದಿಂದ ಬಿಡಿಸು ಎಂದು ಕರೆಯುತ್ತಾರೆ. ಈಗ ತಂದೆಯು ಬಂದಿರುವ ಕಾರಣ ಇದು ಪತಿತ ಕೆಲಸವೆಂದು ನಿಮಗೆ ತಿಳಿದಿದೆ. ಮೊದಲು ನೀವು ರಾವಣ ರಾಜ್ಯದಲ್ಲಿದ್ದ ಕಾರಣ ತಿಳಿದುಕೊಂಡಿರಲಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ಸುಖಧಾಮಕ್ಕೆ ಹೋಗಬೇಕೆಂದರೆ ಅಪವಿತ್ರತೆಯನ್ನು ಬಿಡಿ. ನೀವು ಅರ್ಧ ಕಲ್ಪ ಅಪವಿತ್ರರಾಗಿದ್ದಿರಿ. ಅದೇ ತಲೆಯ ಮೇಲೆ ಬಹಳ ಹೊರೆಯಿದೆ. ಹಾಗೆಯೇ ನೀವು ಬಹಳ ನಿಂದನೆಯನ್ನು ಮಾಡಿದ್ದೀರಿ. ತಂದೆಯನ್ನು ನಿಂದಿಸಿದ್ದರಿಂದ ಇನ್ನೂ ಪಾಪವು ಹೆಚ್ಚಾಯಿತು. ಇದೂ ಸಹ ನಾಟಕದಲ್ಲಿ ನಿಮ್ಮ ಪಾತ್ರವಾಗಿದೆ. ನಿಮ್ಮ ಆತ್ಮಕ್ಕೂ ಸಹ 84 ಜನ್ಮಗಳ ಪಾತ್ರವು ಸಿಕ್ಕಿದೆ. ಅದನ್ನು ಅಭಿನಯಿಸಬೇಕು. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕು. ಮತ್ತೆ ನೀವೇಕೆ ಅಳಬೇಕು? ಸತ್ಯಯುಗದಲ್ಲಿ ಯಾರೂ ಅಳುವುದಿಲ್ಲ. ಆಮೇಲೆ ಜ್ಞಾನದ ದಶೆ ಪೂರ್ಣವಾದ ನಂತರ ಅವರೇ ದುಃಖಿಗಳಾಗುತ್ತಾ ನಿಂದಿಸಲು ಪ್ರಾರಂಭ ಮಾಡುತ್ತಾರೆ. ಮೋಹಜೀತನ ಕಥೆಯನ್ನೂ ಸಹ ನೀವು ಕೇಳಿದ್ದೀರಿ. ಅದು ಒಂದು ಸುಳ್ಳಿನ ಉದಾಹರಣೆಯನ್ನಾಗಿ ಮಾಡಿದ್ದಾರೆ. ಸತ್ಯಯುಗದಲ್ಲಿ ಯಾರಿಗೂ ಅಕಾಲ ಮೃತ್ಯು ಆಗುವುದಿಲ್ಲ. ಮೋಹಜೀತರನ್ನಾಗಿ ಮಾಡುವವರು ಒಬ್ಬ ಶಿವತಂದೆಯಾಗಿದ್ದಾರೆ. ಪರಮಪಿತ ಪರಮಾತ್ಮನಿಗೆ ನೀವು ಮಕ್ಕಳಾಗುತ್ತೀರಿ. ಅವರು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಮ್ಮನ್ನು ತಾವು ಕೇಳಿಕೊಳ್ಳಬೇಕು, ನಾವಾತ್ಮಗಳು ಅವರಿಗೆ ಮಕ್ಕಳಾಗಿದ್ದೇವೆಯೇ? ಅಂತೆಯೇ ಲೌಕಿಕ ವಿದ್ಯೆಯಲ್ಲಿ ಏನಿಟ್ಟಿದ್ದೀರಿ? ಈ ಸಮಯದಲ್ಲಂತೂ ಪತಿತ ಮನುಷ್ಯರ ಮುಖವನ್ನು ನೋಡಬಾರದು. ಮಕ್ಕಳೂ ಸಹ ಸಂಗಮಯುಗದಲ್ಲಿದ್ದೇವೆಂದು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಹಾಗೂ ಎಲ್ಲರನ್ನೂ ನೋಡುತ್ತಿದ್ದರೂ ನೋಡದ ಹಾಗೆ ಇರಬೇಕು. ನಾವು ಹೊಸ ಪ್ರಪಂಚವನ್ನು ನೋಡುತ್ತೇವೆ, ಹೊಸ ಸಂಬಂಧಗಳನ್ನೇ ನೋಡುತ್ತೇವೆ.
ಹಳೆಯ ಸಂಬಂಧವನ್ನು ನೋಡುತ್ತಿದ್ದರೂ ನೋಡುವುದಿಲ್ಲ. ಇದೆಲ್ಲವೂ ಸುಟ್ಟು ಭಸ್ಮವಾಗುವುದಾಗಿದೆ. ನಾವು ಒಂಟಿಯಾಗಿ ಬಂದಿದ್ದೇವೆ, ನಂತರ ಒಂಟಿಯಾಗಿಯೇ ಹೋಗುತ್ತೇವೆ. ತಂದೆಯು ಒಮ್ಮೆಯೇ ಬಂದು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದನ್ನು ಶಿವನ ಒಡ್ಡೋಲಗವೆಂದು ಕರೆಯಲಾಗುವುದು. ಎಲ್ಲರೂ ಶಿವತಂದೆಗೆ ಮಕ್ಕಳಾಗಿದ್ದಾರೆ. ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ಮೊದಲು ವಿಷವನ್ನು ಕುಡಿಯುತ್ತಿದ್ರಿ, ಈಗ ಅಮೃತವನ್ನು ಕುಡಿಯಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ: ಸ್ವಯಂವನ್ನು ಸಂಗಮಯುಗಿ ನಿವಾಸಿ ಎಂದು ತಿಳಿದು ನಡೆಯಬೇಕು. ಹಳೆಯ ಸಂಬಂಧಗಳನ್ನು ನೋಡುತ್ತಿದ್ದರೂ ನೋಡಬಾರದು. ನಾವು ಒಂಟಿಯಾಗಿ ಬಂದಿದ್ದೇವೆ, ಒಂಟಿಯಾಗಿ ಹೋಗಬೇಕು ಎಂದು ಬುದ್ಧಿಯಲ್ಲಿ ಇರಬೇಕು. ಆತ್ಮ ಹಾಗೂ ಶರೀರ ಎರಡನ್ನೂ ಪವಿತ್ರವನ್ನಾಗಿ ಮಾಡಿಕೊಳ್ಳಲು ಆತ್ಮವನ್ನು ನೋಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಬೇಕು. ಜ್ಞಾನ ಹಾಗೂ ಯೋಗದಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕು. ವರದಾನ: ಮನ್ಮನಾಭವದ ಅಲೌಕಿಕ ವಿಧಿಯಿಂದ ಮನೋರಂಜನೆ ಆಚರಿಸುವಂತಹ ತಂದೆ ಸಮಾನ ಆಗಿರಿ. ವರದಾನದ ವಿವರಣೆ: ಸಂಗಮಯುಗದಲ್ಲಿ ನೆನಪಾರ್ಥ ಆಚರಿಸುವುದು ಅರ್ಥಾತ್ ತಂದೆ ಸಮಾನ ಆಗುವುದು. ಇದು ಸಂಗಮಯುಗದ ಶೋಭೆಯಾಗಿದೆ. ಚೆನ್ನಾಗಿ ಆಚರಿಸಿ, ಆದರೆ ತಂದೆಯ ಜೊತೆ ಮಿಲನ ಮಾಡುತ್ತಾ ಆಚರಿಸಿ. ಕೇವಲ ಮನೋರಂಜನೆಯ ರೂಪದಿಂದಲ್ಲ, ಆದರೆ ಮನ್ಮನಾಭವದಲ್ಲಿರುತ್ತಾ ಮನೋರಂಜನೆ ಆಚರಿಸಿ. ಅಲೌಕಿಕ ವಿಧಿಯಿಂದ ಅಲೌಕಿಕತೆಯ ಮನೋರಂಜನೆ ಅವಿನಾಶಿಯಾಗಿ ಬಿಡುವುದು. ಸಂಗಮಯುಗಿ ದೀಪಾವಳಿಯ ವಿಧಿ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಬಿಡುವುದಾಗಿದೆ. ಪ್ರತಿ ಸಂಕಲ್ಪ, ಪ್ರತಿ ಗಳಿಗೆ ಹೊಸತನ ಅರ್ಥಾತ್ ಅಲೌಕಿಕವಾಗಿರಲಿ. ಹಳೆಯ ಸಂಕಲ್ಪ, ಸಂಸ್ಕಾರ, ಸ್ವಭಾವ, ಚಲನೆವಲನೆ ಇದು ರಾವಣನ ಸಾಲವಾಗಿದೆ. ಇದನ್ನು ಒಂದೇ ದೃಢ ಸಂಕಲ್ಪದಿಂದ ಸಮಾಪ್ತಿ ಮಾಡಿ. ಸ್ಲೋಗನ್: ಮಾತುಗಳನ್ನು ನೋಡುವ ಬದಲು ಸ್ವಯಂವನ್ನು ಹಾಗೂ ತಂದೆಯನ್ನು ನೋಡಿ. ಮಾತುಗಳನ್ನು ನೋಡುವ ಬದಲು ಸ್ವಯಂವನ್ನು ಹಾಗೂ ತಂದೆಯನ್ನು ನೋಡಿ. ಒಳ್ಳೆಯದು. ಓಂ ಶಾಂತಿ.